ಜಾಲಿ ಎಲ್ಲ ಜಾಲಿ. ಉಪೇಂದ್ರ ಮೂವಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಉಪೇಂದ್ರ ಅವ್ರ ಬಗ್ಗೆ ಮೇಡಮ್ ಇವಾಗೇ ಬರ್ತಾಯಿದ್ದೀವಿ ನಾವು. ಬೆಳಗ್ಗೆ 6 ಗಂಟೆ ಶೋಗೆ ಬಂದ್ವಿ. ಸ್ವಲ್ಪ ಕೆಲಸ ಬಿಸಿ ಇದ್ದು ವಾಪಸ್ ಹೋದ್ವಿ. ಇವಾಗ ಬಂದಿದ್ವಿ, ನೋಡಿಬಿಟ್ಟು ತಿರ್ಗಾ ಹೊರಗಡೆ ಬರ್ತೀವಲ್ಲ ಅವಾಗ ಹೇಳ್ತೀವಿ. ಏನು ಹೇಳೋಕೆ ಏನಿದೆ, ಅವರು ಕರ್ನಾಟಕದಲ್ಲೇ ನಂಬರ್ 1 ಡೈರೆಕ್ಟ್ರು. ಅವ್ರು ಮಾಡುವಂಥ ಪಿಕ್ಚರ್ಗಳೆಲ್ಲ ಸೂಪರ್ ಡೂಪರ್ ಹಿಟ್ಟು. ಇದು ಅದೇ ಥರನೇ ಮಾಡಿರ್ತಾರೆ, ಸಖತ್ತಾಗಿರುತ್ತೆ ಪಿಕ್ಚರ್ ನೋಡೋಕ್ಕೆ. ಈಗ ನೀವು ಕೂಡ ಇಲ್ಲಿ ಊರ್ವಶಿ ಥಿಯೇಟ್ರಲ್ಲೂ ನೀವೇ ಆರ್ಗನೈಸ್ ಮಾಡಿರುತ್ತೆ ಇದನ್ನೆಲ್ಲ? ಹೌದು. ಅದು ನಮ್ಮ ಶ್ರೀಕಾಂತ್ ಸಾರು ನನ್ನ ಮೊದಲಿಗೆ ಟಗರು ಪಿಕ್ಚರ್ಗೆ ನನ್ನ ಪರಿಚಯ ಮಾಡಿದ್ರು. ಆ ಒಂದು ವಿಶ್ವಾಸಕ್ಕೋಸ್ಕರ ಈ ಅರೇಂಜ್ಮೆಂಟ್ ಅವ್ರಿಗೋಸ್ಕರ, ಶ್ರೀಕಾಂತ್ ಸಾರ್ಗೋಸ್ಕರ. ಮತ್ತು ಒಪ್ಪಿ ಸರ್ ಮೇಲೆ ಕೂಡ ಒಳ್ಳೆ ಅಭಿಪ್ರಾಯ ಇದೆ ನಮಗೆ. ಅವರಂದ್ರೆ ಕೂಡ ತುಂಬ ಇಷ್ಟ ನನಗೆ. ಈಗ 6 ಗಂಟೆ ಶೋಗೆ ಬಂದಿದ್ರಲ್ಲ, ಮೂವಿ ನೋಡಿದ್ರಾ ನೀವು ಕೂಡ? ಇಲ್ಲ ಮೇಡಮ್, ನೋಡೋಕ್ಕೆ ಹೋದೆ ಒಳಗಡೆ. ನಮ್ಗೆ ಬೇರೆ ಕೆಲಸಗಳಿತ್ತು, ಅದರಿಂದ ಹೊರಗಡೆ ಬಂದೆ. ಇವಾಗ ತಿರ್ಗಾ ಮಾರ್ನಿಂಗ್ ಶೋಗೆ ತಲೆಯಲ್ಲಿ ಹುಳ ಇದೆ, ಈಗ ಮೂವಿ ನೋಡೋಕೆ ಹೋಗ್ತಿದ್ದೀರಾ? ಹಾಂ, ಅವ್ರ ಪಿಕ್ಚರ್ ಅಂದರೆ ಅದೇ ತಾನೆ. ಓಕೆ, ಒಂದ್ಸಲಿ ನೋಡಂಗಿಲ್ಲ, ಅದು 3 ಸಲ ನೋಡಲೇಬೇಕು. ಈ ಮೂವಿ ನೋಡಿದ ಮೇಲೂ ಈಗ ನೋಡಿ ಬಂದಮೇಲೆ ಜಾಲಿ ಎಲ್ಲ ಜಾಲಿ ಅಂತಲೇ ಹೇಳ್ತೀರಾ ಅವಾಗಲೂ ಕೂಡ? ಹೌದು ಮೇಡಮ್, ನಮ್ದು ಅದು ಇವಾಗ ಸಿಗ್ನೇಚರ್ ಆಯಿತು. ಜಾಲಿ ಎಲ್ಲ ಜಾಲಿ. ಈ ಪಿಕ್ಚರ್ ನೋಡ್ಬಿಟ್ಟು ಬಂದಮೇಲೆ ಕೂಡ ಜಾಲಿ ಪಿಕ್ಚರ್ ಜಾಲಿ ಅಂತೀವಿ ಅಷ್ಟೇ. ಒಂದ್ಸಲ ಡೈಲಾಗ್ ಜೋರಾಗಿ ಹೇಳ್ಬಿಟ್ಟು. ಜಾಲಿ ಎಲ್ಲ ಜಾಲಿ. ನಮಸ್ಕಾರ ಎಲ್ಲರಿಗೂ, ಕರ್ನಾಟಕ ಜನತೆಗೆ ನಮಸ್ಕಾರ. ಇವತ್ತು ನಮ್ಮ UI ಪಿಕ್ಚರಿಗೆ ಬರ್ತಾನೆ ಅಂತ ಹೇಳಿದ್ದೆ, ಬರ್ಗೆಟ್ಕೊಂತಾರ ಬಂದಿದ್ದು. ಇವತ್ತು ಫಸ್ಟ್ ಶೋ ನೋಡಿದೆ, ಚೆನ್ನಾಗಿದೆ. ನೋಡಿ, ಕನ್ನಡ ಇನ್ನೂ ಉಳಿಸಿ ರಿಯಲ್ ಸ್ಟಾರ್ ಅಲ್ವಾ, ಪಿಕ್ಚರ್ ತೆಗೆದಾರೆ, ಚೆನ್ನಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೂ ನೋಡಿದೆ, ತುಂಬ ಇಷ್ಟ ಆಯಿತು. ನೀವು ನೋಡಿ, ಮಾತ್ರ ಬುದ್ಧಿವಂತರು ಮಾತ್ರ ಅರ್ಥ ಮಾಡ್ಕೋಬೇಕು. ಆದರೆ ಚೆನ್ನಾಗಿ ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ. ಅವರು ಮಾತಾಡೋ ನೋಡಿ, ಅವ್ರ ಸ್ಟೈಲು, ಅವ್ರ ಬಟ್ಟೆ ಸೂಪರ್ ಆದಂತೂ ನಂಗೆ ತುಂಬ ಇಷ್ಟ ಆಯಿತು. ಆ ಫೈಟು ಫುಲ್ಲು ಇಷ್ಟ, ತುಂಬಾ ಖುಷಿಯಾಗಿದೆ.